ಬೆಂಗಳೂರಿನಲ್ಲಿ ಸಾಲು ಸಾಲು ಕಟ್ಟಡ ದುರಂತಗಳು ಜನರ ನಿದ್ದೆ ಕೆಡಿಸಿದೆ. ಈ ಕಟ್ಟಡ ದುರಂತಗಳಿಗೆ ಹೊಣೆ ಯಾರು ಹಾಗಾದ್ರೆ ಅನ್ನೋ ಸವಾಲು ಸಹಜವಾಗಿ ಹುಟ್ಟಿದೆ. ಮೂಲೆ ಮೂಲೆಯಲ್ಲೂ ಕೆಲವೊಂದಷ್ಟು ದನದಾಹಿ ಓನರ್ಸ್ಗಳು ಅವೈಜ್ಞಾನಿಕವಾಗಿ ಕಟ್ಟಡಗಳನ್ನು ಕಟ್ಟಿ ಬಾಡಿಗೆದಾರರ ಜೀವನದ ಜೊತೆ ಆಟವಾಡ್ತಿದ್ದಾರೆ. ಇದೀಗ ಇಂತಹ ಹಣವಾಕರಿಗೆ ಡಿಕೆಶಿ ಅವರು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಕಟ್ಟಡ ದುರಂತಗಳಿಗೆ ಹೊಣೆ ಯಾರು? ಅಮಾಯಕರ ಜೀವ ಹೋಗಲು ಕಾರಣ ಯಾರು? ಇಕ್ಕಟ್ಟಿನ ಜಾಗದಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ರೆ ದೇವರೇ ಗತಿ ಅಂತ ಹೇಳಬಹುದು. ಅವೈಜ್ಞಾನಿಕ ಕಟ್ಟಡಗಳನ್ನ ಕಟ್ಟಿದ್ರೆ ಹುಷಾರ್. ದುರ್ಬಲ ಕಟ್ಟಡ ಮಾಲೀಕರಿಗೆ ನೋಟಿಸ್. ಅಕ್ರಮ ಕಟ್ಟಡ ಕಟ್ಟಿದ್ರೆ ಬೀಳುತ್ತೆ ಕ್ರಿಮಿನಲ್ ಕೇಸ್. ನಗರಪೇಟೆ ಕಟ್ಟಡ ದುರಂತದಲ್ಲಿ ಒಂದೇ ಕುಟುಂಬದ 4 ಸೇರಿ 5 ಸಜೀವ ದಹನವಾಗಿದ್ರು. ಆದ್ರೆ ಇನ್ನೂ ದುರಂತ ಅಂದ್ರೆ ಆ ಮನೆ ಇದ್ದ ಜಾಗ ತುಂಬಾ ಇಕ್ಕಟ್ಟಾದ ಗಲ್ಲಿಯಲ್ಲಿ. ಹೀಗಾಗಿ ಫೈರ್ ಎಂಜಿನ್ ಹೋಗಲು ಸಾಧ್ಯವಾಗದೆ ರಕ್ಷಣಾ ಕಾರ್ಯಾಚರಣೆ ದೊಡ್ಡ ತೊಡಕಾಗಿತ್ತು. ಹೀಗೆ ಬಹಳಷ್ಟು ಏರಿಯಾಗಳಲ್ಲಿ ಇಂತಹ ಕಟ್ಟಡಗಳಿವೆ. ಬೆಂಕಿ ಹೊತ್ಕೊಂಡ್ರೆ ಓಡಾಡುವುದಕ್ಕೂ ಜಾಗವಿರಲ್ಲ. ಓಡಲು ಹೋಗಿ ಕಾಲ್ತುಳಿತ ಸಂಭವಿಸಿದ್ರೂ ಆಶ್ಚರ್ಯವಿಲ್ಲ. ದೆಹಲಿ ಮುಂಬೈನಂತೆಯೇ ಬೆಂಗಳೂರಿನ ಸ್ಥಿತಿಯೂ ಆಗೋಗಿದೆ. ಅನುಮತಿ ಪಡೆಯೋದು 2 ಅಥವಾ 3 ಮಹಡಿಯ ಕಟ್ಟಡಕ್ಕೆ, ಆದ್ರೆ ಕಟ್ಟೋದು ಮಾತ್ರ 8 ರಿಂದ 10 ಮಹಡಿಯ ಕಟ್ಟಡ. ಹೆಚ್ಚು ಬಾಡಿಗೆ ಹಣಕ್ಕಾಗಿ ಅವೈಜ್ಞಾನಿಕ ಕಟ್ಟಡಗಳ ನಿರ್ಮಾಣ ಮಾಡಿ ಜನರ ಜೀವದ ಜೊತೆ ಕೆಲ ಮಾಲೀಕರು ಆಟವಾಡ್ತಿದ್ದಾರೆ. ಅಂತಹ ಓನರ್ಸ್ಗೆ ಬಿಸಿ ಮುಟ್ಸೋಕೆ ಸರ್ಕಾರ ಮುಂದಾಗಿದೆ. ನಗರಪೇಟೆ ದುರಂತ ಸ್ಥಳಕ್ಕೆ ತೆರಳಿದ ಡಿಸಿಎಂ ಡಿಕೆಶಿ ಅವರು ನಗರಪೇಟೆ ದುರಂತಕ್ಕೆ ಮಾಲೀಕರೇ ಹೊಣೆ ಎಂದಿದ್ದಾರೆ. ಅಲ್ಲದೆ ಎಲ್ಲಾ ಕಟ್ಟಡಗಳ ಸಮೀಕ್ಷೆ ನಡೆಸಿ ದುರ್ಬಲ ಕಟ್ಟಡ ಮಾಲೀಕರಿಗೆ ನೋಟಿಸ್ ನೀಡಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅಲ್ಲದೆ ಅಕ್ರಮ ಕಟ್ಟಡ ಕಟ್ಟಿದ್ರೆ ಕ್ರಿಮಿನಲ್ ಕೇಸ್ ಬೀಳುತ್ತೆ ಅಂತಲೂ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾರು ಈ ರೀತಿ ಅಕ್ರಮ ಕಟ್ಟಡಗಳನ್ನ ಕಟ್ಟಡಗಳನ್ನ ಸರಿಯಾದ ರೀತಿ ಇಲ್ಲದೆ ಶಕ್ತಿ ಇಲ್ಲದೆ ಬಿಲ್ಡಿಂಗ್ ಗಳಿದ್ದಾರೆ ಅಂತವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದೇವೆ. ಈಗಾಗಲೇ ನಮ್ಮ ಪೊಲೀಸ್ ಅವರು ಈ ಕಟ್ಟಡದ ಮಾಲೀಕರು ಯಾರಿದ್ರು ಬಾಡಿಗೆ ಕೊಟ್ಟು ಹೋಗಿದ್ದಾರೆ, ಈ ಅನಾಹುತಕ್ಕೆ ಕಾರಣ ಆಗಿದ್ದಾರೆ, ಅವ್ರನ್ನ ಈಗ ಕಾನೂನು ರೀತಿ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಸೊ ಮುಂದಕ್ಕೆ ನಾನು ಎಲ್ಲರಿಗೂ ಎಚ್ಚರಿಕೆ ಹೇಳ್ತಾ ಇದ್ದೀನಿ. ಇದು ನಾಳೆ ನೀವೇನಾದ್ರು ಹೀಗೆ ಮುಂಜಾಗ್ರತೆಯಾಗಿ ಇದನ್ನ ಪ್ರತಿ ಬಿಲ್ಡಿಂಗು ಕೂಡ ಇದು ಸರಿ ಮಾಡಲಿಲ್ಲ ಅಂತಂದ್ರೆ ನಿಮ್ಗೂ ಕೂಡ ಇದೇ ಗತಿ ಬರ್ತದೆ ಅನ್ನೋ ಮಾತನ್ನ ಹೇಳ್ತೀನಿ. ಬೆಂಗಳೂರಲ್ಲಿ 70% ಕಟ್ಟಡಗಳು ಅಕ್ರಮ. 2 ಮತ್ತು 3 ಮಹಡಿಗೆ ಅನುಮತಿ ಪಡೆದು 8 ರಿಂದ 10 ಮಹಡಿ ನಿರ್ಮಾಣ. ಬಿಡಿಎ ಲೇಔಟ್ ಸಾಮರ್ಥ್ಯಕ್ಕಿಂತ ಹೆಚ್ಚು ಮಹಡಿ ನಿರ್ಮಾಣ. 4 ಲಕ್ಷ ಕಟ್ಟಡಗಳಿಗೆ ವಾಸಯೋಗ್ಯ ಪ್ರಮಾಣ ಪತ್ರವೇ ಇಲ್ಲ. ಯೋಗ್ಯವಲ್ಲದ ಕಟ್ಟಡಗಳಿಗೆ ನೀರು ಕರೆಂಟ್ ಕಟ್. ಒಟ್ಟಲ್ಲಿ ನಗರಪೇಟ್ ದುರಂತದ ನಂತರ ಸರ್ಕಾರ ಅಕ್ರಮ ಕಟ್ಟಡಗಳನ್ನ ಗಂಭೀರವಾಗಿ ಪರಿಗಣಿಸಿದೆ. ಇಂತಹ ಕಟ್ಟಡಗಳನ್ನ ಗುರುತಿಸಿ ಮಾಲೀಕರಿಗೆ ಬಿಸಿ ಮುಟ್ಸೋಕೆ ಮುಂದಾಗಿದೆ. ಈಗ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡದೆ ಅಡ್ಡಾದಿಡ್ಡಿ ಕಟ್ಟಡಗಳನ್ನ ಕಟ್ಟಿರೋ ಮಾಲೀಕರನ್ನ ಗುರುತಿಸಲು ಅಧಿಕಾರಿಗಳು ತಯಾರಿ ನಡೆಸುತ್ತಿದ್ದು ಅಂತಹ ಓನರ್ಸ್ಗೆ ಢವಢವ ಶುರುವಾಗಿದೆ. ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್.